2026ರ ಐಪಿಎಲ್ ಹಬ್ಬಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಸಜ್ಜಾಗಿದೆ. ಮಾರ್ಚ್ 28ರಂದು ನಡೆಯಲಿದೆ ಉದ್ಘಾಟನಾ ಪಂದ್ಯ. 2026ರ ಐಪಿಎಲ್ ಹಬ್ಬಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ಮಾರ್ಚ್ 28ರಂದು ನಡೆಯಲಿದೆ ಈ ಒಂದು ಉದ್ಘಾಟನಾ ಪಂದ್ಯ. ಆರ್ಸಿಬಿ ಎಸ್ಆರ್ಎಚ್ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್. ಶೀಘ್ರವೇ ಪಂದ್ಯ. ಟಿಕೆಟ್ ಮಾರಾಟ ದಿನಾಂಕ ಕೂಡ ಪ್ರಕಟ. ಕಾತುಳಿತ ಪ್ರಕರಣದ ಬಳಿಕ ಎಚ್ಚೆತ್ತ ಆರ್ಸಿಬಿ ಫ್ರಾಂಚೈಸಿ. ಸ್ಟೇಡಿಯಂನಲ್ಲಿ 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿಯನ್ನ ನೀಡಲಾಗಿದೆ. 80% ಆನ್ಲೈನ್, 20% ಆಫ್ಲೈನ್ ಟಿಕೆಟ್ ಮಾರಾಟವನ್ನ ಮಾಡಲಾಗುತ್ತೆ. ಅಭಿಮಾನಿಗಳ ಸುರಕ್ಷತೆಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಯಾಕೆಂತಂದ್ರೆ ಕಳೆದ ಬಾರಿ ಒಂದು ಆರ್ಸಿಬಿ ವಿಜಯೋತ್ಸವವನ್ನ ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ದುರಂತ ಸಂಭವಿಸ್ತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ನಮ್ಮ ಆರ್ಸಿಬಿ ಗೆದ್ದು ಬೀಗಿದೆ ಅಂತ ಬಹಳ ಒಂದು ಖುಷಿಯಲ್ಲಿದ್ವಿ. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ ತುಳಿತದಿಂದ ಎಷ್ಟೋ ಕುಟುಂಬಗಳು ಕಣ್ಣೀರು ಹಾಕಬೇಕಾಯ್ತು. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋ ಡೌಟ್ ಕೂಡ ಇತ್ತು. ಹಾಗಾಗಿ ಒಂದು ಫಿಟ್ನೆಸ್ ಪರೀಕ್ಷೆ ಕೂಡ ಮಾಡಲಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸದ್ಯಕ್ಕೆ 2026ರ ಐಪಿಎಲ್ ಹಬ್ಬಕ್ಕೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ಯಾಕೆಂತಂದ್ರೆ ಅಲ್ಲಿ ಮ್ಯಾಚ್ ನಡೀಲಿಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಕಳೆದ ಬಾರಿ ಆದಂತಹ ದುರಂತಗಳು ಸಂಭವಿಸಬಾರದು ಅಂತ. ಯಾಕೆಂತಂದ್ರೆ ಆರ್ಸಿಬಿ ಮ್ಯಾಚ್ ಅಂದ್ರೆ ಕೇಳಬೇಕಾ, ಅತಿ ಹೆಚ್ಚು ಅಭಿಮಾನಿಗಳು ಒಂದು ಆರ್ಸಿಬಿ ಮ್ಯಾಚ್ಗಾಗಿ ಕಾತರದಿಂದ ಕಾಯ್ತಾ ಇರ್ತಾರೆ. ಜೊತೆಗೆ ನೀವೆಲ್ಲಾ ತಂಡಕ್ಕೆ ಹೋಲಿಕೆಯನ್ನ ಮಾಡಿದ್ರೆ ಆರ್ಸಿಬಿ ತಂಡಕ್ಕೆ ಅತಿ ಹೆಚ್ಚು ಅಭಿಮಾನಿಗಳಿರುವಂತದ್ದು. ಹಾಗಾಗಿ ಆರ್ಸಿಬಿ ಮ್ಯಾಚ್ ಅಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಅಭಿಮಾನಿಗಳು ಬರ್ತಾರೆ ಅಂತ ಸದ್ಯಕ್ಕೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಏನೀಗ ಅಂದ್ರೆ ಎಷ್ಟು ಜನ ಕೂರ್ಲಿಕ್ಕೆ ವ್ಯವಸ್ಥೆ ಇದೆ ಅಷ್ಟು ಜನಕ್ಕೆ ಮಾತ್ರ ಈ ಒಂದು ಟಿಕೆಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಮುಖ್ಯವಾಗಿ ಮಾರ್ಚ್ 28ರಂದು ಉದ್ಘಾಟನಾ ಪಂದ್ಯ ಕೂಡ ನಡೆಯಲಿದೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಒಂದು ಐಪಿಎಲ್ ಮ್ಯಾಚ್ಗೆ. ಮುಖ್ಯವಾಗಿ ಆರ್ಸಿಬಿ ಮತ್ತೆ ಎಸ್ಆರ್ಎಚ್ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಇರುತ್ತೆ. ಇಷ್ಟು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಸದ್ಯಕ್ಕೆ 2026ರ ಐಪಿಎಲ್ ಹಬ್ಬಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನೋ ಸಜ್ಜಾಗಿದೆ. ಆದ್ರೆ ಕಳೆದ ಬಾರಿ ಸಂಭವಿಸಿದ ದುರಂತಗಳು ಮತ್ತೆ ಮರುಕಳಿಸಬಾರದು ಅಂತ ಅಂದ್ರೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಸದ್ಯಕ್ಕೆಲ್ಲ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಶ್ವಥ್? ಖಂಡಿತ ಸಾಹಿತ್ಯ, ಈಗಾಗಲೇ ಐಪಿಎಲ್ ಹಬ್ಬದ ಒಂದು ವಾತಾವರಣ ಅಂತ ಹೇಳ್ಬೋದು. ಮಾರ್ಚ್ 28ನೇ ತಾರೀಕು ಬೆಂಗಳೂರಿನಲ್ಲಿ ಐಪಿಎಲ್ ಮ್ಯಾಚ್ ಶುರುವಾಗ್ತಿರುವಂತಹದ್ದು. ಮೊದಲ ಮ್ಯಾಚ್ ಅಂದ್ರೆ ಹೈದರಾಬಾದ್ ವರ್ಸಸ್ ಆರ್ಸಿಬಿ ಪಂದ್ಯ ನಡೀತಿರುವಂತದ್ದು. ಅಂದ್ರೆ ಓಪನಿಂಗ್ ಮ್ಯಾಚ್ ಹೈದರಾಬಾದ್ ಮತ್ತೆ ಆರ್ಸಿಬಿ. ಸೊ ಹಾಗಾಗಿ ಇಲ್ಲಿ ಏನ್ ಚಿನ್ನಸ್ವಾಮಿ ಸ್ಟೇಡಿಯಂ ಈಗಾಗಲೇ ಎಲ್ಲಾ ರೀತಿಯಾದಂತಲೂ ಕೂಡ ಸಿದ್ಧತೆ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತಂದ್ರೆ ಕಳೆದ ಬಾರಿ ಐಪಿಎಲ್ ವಿನ್ ಆದಂತಹ ಸಂದರ್ಭದಲ್ಲಿ ಏನು ವಿಧಾನಸೌಧದ ಮುಂದೆ ಏನು ವಾತಾವರಣ ಕ್ರಿಯೇಟ್ ಆಗಿತ್ತೋ, ಕಾತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಜನರು ಏನು ಸಾವನ್ನಪ್ಪಿದ್ರು, ಅಂದ್ರೆ 11ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಸೊ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ರಾಜ್ಯ ಸರ್ಕಾರ ಅಥವಾ ಮತ್ತೆ ಜೊತೆಗೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಏನಿದೆಯಲ್ಲ, ಸೊ ಅವರು ಮುಂಬರುವಂತಹ ಅಂದ್ರೆ ಐಪಿಎಲ್ ಮ್ಯಾಚ್ಗಳು ಇಲ್ಲಿ ಸುಮಾರು 7 ಮ್ಯಾಚ್ಗಳು ನಡೆಯುತ್ತವೆ ಬೆಂಗಳೂರಲ್ಲಿ. ಸೊ ಆ 7 ಮ್ಯಾಚ್ಗಳಲ್ಲೂ ಕೂಡ ಒಂದು ಸಣ್ಣ ಅಹಿತಕರ ಘಟನೆ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಸುರಕ್ಷತೆಗೆ ಬಹಳ ಆದ್ಯತೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಎಲ್ಲೂ ಕೂಡ ಹಿಂದೆ ಆದಂತಹ ಇನ್ಸಿಡೆಂಟ್ ಯಾವುದೇ ಕಾರಣಕ್ಕೂ ಕೂಡ ಮರುಕಳಿಸಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆಡಳಿತ ಮಂಡಳಿ ಅಂದ್ರೆ ಏನು ಸ್ಟೇಡಿಯಂ ಆಡಳಿತ ಮಂಡಳಿ ಏನಿದೆ ಆ ಆಡಳಿತ ಮಂಡಳಿಯು ಕೂಡ ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಈಗ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ಈ ಹಿಂದೆ ಏನು ಲಕ್ಷಾಂತರ ಜನ ಏನು ನೋಡ್ಲಿಕ್ಕೆ ಅವಕಾಶ ಏನ್ ಮಾಡ್ಕೊಡ್ತಾ ಇದ್ರು, ಆದ್ರೆ ಆ ರೀತಿಯಾದಂತಹ ಮ್ಯಾಚ್ ನೋಡ್ಲಿಕ್ಕೆ ಈಗ ಅವಕಾಶ ಇಲ್ಲ. ಒಂದಷ್ಟು ಮಂಡಳಿಯವರು ಬೇರೆ ರೀತಿಯಾದಂತಹ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಕೂಡ ತಂದಿರುವಂತದ್ದು. ಅಂದ್ರೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಅಂದ್ರೆ ಜನದಟ್ಟಣೆ ಪತ್ತೆಗೆ ಏನ ಬಳಕೆ ಮಾಡಿರುವಂತದ್ದು. ಸುಮಾರು 28 ಪ್ರೇಕ್ಷಕರಿಗೆ ಮಾತ್ರ 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಕ್ರೀಡಾಂಗಣದ ಗರಿಷ್ಠ ಸಾಮರ್ಥ್ಯ ಸುಮಾರು 35,000 ಜನ ಆಗಿದ್ರು ಕೂಡ ಬಫರ್ ಝೋನ್ ನಿಗದಿ ಕೂಡ ಮಾಡಿರುವಂತದ್ದು. ಟಿಕೆಟ್ ಮಾರಾಟ ಕಟ್ಟುನಿಟ್ಟಾಗಿ ಇರಲಿ. ಅಂದ್ರೆ ಈ ಹಿಂದೆ ಏನ್ ಕಾಳಸಂತೆಯಲ್ಲೂ ಕೂಡ ಟಿಕೆಟ್ ಮಾರಾಟ ಆಗ್ತಾ ಇತ್ತು, ಅಂದ್ರೆ ಬೇಕಾಬಿಟ್ಟಿ ಟಿಕೆಟ್ ಮಾರಾಟ ಕೂಡ ಆಗ್ತಾ ಇತ್ತು. ಈಗ ಬಹುತೇಕ 80% ಟಿಕೆಟ್ಗಳು ಆನ್ಲೈನ್ ಅಲ್ಲೇ ಈಗ ಮಾರಾಟ ಮಾಡ್ತಿರೋದು. ಈ ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ ಕಾಳಸಂತೆಯಲ್ಲಿ ಸಿಕ್ಕಾಪಟ್ಟೆ ಯಥೇಚ್ಛವಾಗಿ ಮಾರಾಟಗಳು ಆಗ್ತಾ ಇತ್ತು. ಅಂದ್ರೆ ಕೇವಲ ಒಂದು 20-30% ಮಾತ್ರ ಆನ್ಲೈನ್ ಅಲ್ಲಿ ಮಾರಾಟ ಆಗ್ತಿತ್ತು. ಇನ್ನ ಉಳಿದಂತ 70% ಕಾಳಸಂತೆಯಲ್ಲಿ ಮಾರಾಟ ಆಗ್ತಿತ್ತು. ಸೊ ಹಾಗಾಗಿ ಅದಕ್ಕೆಲ್ಲವೂ ಕೂಡ ಈಗ ಕಡಿವಾಣ ಆಗಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಐಪಿಎಲ್ ಏನ್ ನಡೀತಿದೆಯಾ ಮ್ಯಾಚ್ಗಳು 7 ಮ್ಯಾಚ್ಗಳು ನಡೀತಿದೆ. ಆ 7 ಮ್ಯಾಚ್ಗಳಿಗೂ ಕೂಡ
ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದು. ಜೊತೆಗೆ ಕ್ರಿಕೆಟ್ ಆಡಳಿತ ಮಂಡಳಿ ಕೂಡ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಡಳಿತ ಮಂಡಳಿ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿರುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.